ಒಂದು ಕರ್ನಾಟಕ ಗಾಡಿ ಒಂದು ಹೋಯ್ತು ಅಣ್ಣ, ನಾವು ಕನ್ನಡದವರು ಅಂತ ಇದ್ದೀನಿ. ಆ ಅಪ್ಪ ಕಿವಿಗೆ ಹಾಕೊಂಡಿಲ್ಲ, ಹಂಗೆ ಹೋಗ್ತಾವ. ಬೈ ಲಿಫ್ಟ್ ಈಗ ನೆನ್ನೆಯಿಂದ ಬೈಕು ಫಸ್ಟ್ ಲಿಫ್ಟು, ಅದು ಇಬ್ಬರು ಇದ್ದೀರಲ್ಲ, పెద్ద ಗಾಡಿಲಿ ವಸ್ತಾ కదా, పెద్ద లారీ లాగా వస్తాయి కదా, ఔటర్ రింగ్ రోడ్. ఔటర్ రింగ్. నాకు తెలియదు కదన్నా, మనం బెంగళూరు నుంచి వచ్చాం. ಇವಾಗ ಎಲ್ಲಿದ್ರೆ ಚಾರ್ಮಿನಾರ್ ಹತ್ರ ಇದ್ದೀರಿ. ನೈಟ್ ಬಂದ್ಬಿಟ್ಟು 3 ಗಂಟೆಗೆ ಅವ್ರು ಡ್ರಾಪ್ ಮಾಡಿದ್ರು. ಅದೇ ಗಾಡಿಯಲ್ಲಿ ಮಲ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಬಸ್ಸಲ್ಲಿ 30 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಿ. ಬಸ್ಸಲ್ಲಿ ಬಂದ್ಬಿಟ್ಟು ಒಬ್ಬೊಬ್ರಿಗೆ 40 ರೂಪಾಯಿ ತೊಗೊಂಡ್ರು, ಇಬ್ರಿಗೂ ಸೇರಿ 80 ರೂಪಾಯಿ ತೊಗೊಂಡ್ರು. ಅಲ್ಲಿಂದ ಬಂದು 8 ಗಂಟೆ ಡ್ರಾಪ್ ಮಾಡಿದ್ನಲ್ಲ, 8 ಗಂಟೆ 7:30 ಡ್ರಾಪ್ ಮಾಡಿದ್ರು ಅಲ್ಲಿಂದ. ಇವಾಗ ಅಲ್ಲಿಂದ ಬಂದ್ಬಿಟ್ಟು ಆಟೋಗಳೆಲ್ಲ ಇತ್ತು. ಆಟೋಗಳೆಲ್ಲ ಏನಕ್ಕೆ ಅಂದ್ಬಿಟ್ಟು ಬೆಳಗ್ಗೆ ನಡೆದ್ರೆ ಒಳ್ಳೇದು ಅಂದ್ಬಿಟ್ಟು 1.5 ಅಲ್ಲ 2 ಕಿಲೋಮೀಟ್ರ್ ಇದೆ. ಬೆಳಗ್ಗೆ ನಡೆದ್ರೆ ಏನೂ ಆಗಲ್ಲ ಅಂದ್ಬಿಟ್ಟು ನಡ್ಕೊಂಡು ಬರ್ತಾ ಇದ್ದೀರಿ. ಇವಾಗ ಚಾರ್ಮಿನಾರ್ಗೆ ಇದು ನಂದು 2ನೇ ಟೈಮು. ನಿಮಗೆ ಫಸ್ಟ್ ಟೈಮ್ ಅಲ್ಲ? ಈ ಕಡೆಯಿಂದಲ್ಲ, ನಾನು ಲಾಸ್ಟ್ ಟೈಮ್ ಬಂದಿದ್ದು ಆ ಕಡೆಯಿಂದ. ನಾನು ಕ್ಲೀನಾಗಿ ಗೊತ್ತಾಗ್ತಾ ಇದೆ ಇವಾಗ, ಗೊತ್ತಾಗ್ತಾಯಿದೆ ನಂಗೆ. ಈ ಕಡೆಯಿಂದಲ್ಲ ಬಂದಿರೋದು ನಾನು, ಆ ಕಡೆಯಿಂದ ಬಂದಿದ್ದೆ ಲಾಸ್ಟ್ ಟೈಮು. ಇವಾಗ ಈ ಕಡೆಯಿಂದ ಹೋಗ್ತಾ ಇದ್ದೀನಿ, ಅದಕ್ಕೆ ಗೊತ್ತಾಗಿಲ್ಲ ನನಗೆ. ಆ ಕಡೆಯಿಂದ ಬಂದಿದ್ದೆ ಬ್ರೋ ಲಾಸ್ಟ್ ಟೈಮು. ಓಕೆ, ಎಲ್ಲ ವೆಡ್ಡಿಂಗ್ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ. ನಾವು ವ್ಲಾಗ್ ಮಾಡೋಣ ಅಂತ ಬಂದಿದ್ದೀರಿ. ಲಾಸ್ಟ್ ಟೈಮು ಮೊಬೈಲಲ್ಲಿ ಶೂಟ್ ಮಾಡಿರೋದು, ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ. ಇವಾಗ ಗೋಪುರದಲ್ಲಿ ಮಾಡೋದು 4K ಕ್ವಾಲಿಟಿಯಲ್ಲಿ ವೀಡಿಯೋ ಮಾಡೋದು ಶೂಟ್ ಮಾಡ್ತೀನಿ. ಒಳ್ಳೆ ಕ್ವಾಲಿಟಿ ಇರುತ್ತೆ. ಫಸ್ಟ್ ಒಂದು ಲೈಕ್ ಮಾಡ್ಕೊಳ್ಳಿ ವಿಡಿಯೋನ ನೋಡೋಕ್ಕಿಂತ ಮುಂಚೆ. ಯಾರನ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂಡಿಂದ ಬಂದಿರೋದು ಲಾಸ್ಟ್ ಟೈಮ್ ಈ ಕಡೆಯಿಂದ ಬಂದಿದ್ದೆ, ಇವಾಗ ಹಿಂದೆಯಿಂದ ಬಂದಿದ್ದೀನಿ. ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಇವಾಗ ಗೊತ್ತಾಗುತ್ತೆ. ಚಾರ್ಮಿನಾರ್ ನೋಡ್ಕೊಂಡು ಹೋಗ್ತಾ ಇದ್ದೀರಿ. ಇವಾಗ ಚಾರ್ಮಿನಾರ್ ನೋಡ್ಕೊಂಡು ಇವಾಗ ಟ್ಯಾಂಕ್ ಬಂಡಿಗೆ ಹೋಗ್ತಾ ಇದ್ದೀರಿ. ಸೇಮು ಮತ್ತೆ ಚಾರ್ಮಿನಾರ್ ಏನಕ್ಕೆ ನೋಡಿಸ್ತಾ ಇದ್ದೀನಿ ಅಂದರೆ 4K ಶೂಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ಚಾರ್ಮಿನಾರ್ ನೋಡಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ಮೊಬೈಲಲ್ಲಿ ಶೂಟ್ ಮಾಡಿರೋದು ಫುಲ್ಲು ಶೇಕ್ ಆಗಿದೆ ಅದು. ಆ ವಿಡಿಯೋ ಮಾಡ್ಕೊಂಡ್ರೆ ಈ ವಿಡಿಯೋ ಸ್ವಲ್ಪ ಬೆಟರ್ ಆಗಿದೆ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿ. ಇಲ್ಲಿಂದ ಟ್ಯಾಂಕ್ ಬಂಡಿಗೆ ಹೋಗಬೇಕು. ಚಾರ್ಮಿನಾರನ್ನ ಮುಗಿಸ್ಕೊಂಡು ಇವಾಗ ಟ್ಯಾಂಕ್ ಬಂಡ್ ನೋಡೋಕೆ ಹೋಗ್ತಾ ಇದ್ದೀರಿ.
ಅಲ್ಲಿಂದ ಇವಾಗ ಅಲ್ಲಿ ನಡ್ಕೊಂಬಂದರೆ ಇವಾಗ ಇಲ್ಲಿಂದ ಹೋಗ್ಬೇಕು. ಬಸ್ಗೋಸ್ಕರ ಕಾಯ್ತಾ ಇದ್ದೀರಿ. ಬಸ್ ಸ್ಟ್ಯಾಂಡು ಬಸ್ಸು 8A ಅಂತೆ, ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀರಿ ಇಲ್ಲಿ ನಾವು. ಇದೇ ಹುಸೇನ್ ಸಾಗರು. ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಅಂತೇಳ್ಬಿಟ್ಟು ಈ ಸಲ ಹೋಗಿಲ್ಲ ನಾನು. ಸುಮ್ಮನೆ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸ್ಟ್ರೈಟ್ ಬಂದ್ಬಿಟ್ಟು ಇಲ್ಲಿಂದ ಮೆಡ್ಚಲ್ ಹೋಗ್ತಾ ಇದ್ದೀರಿ ನಾವು. ಒಳಗಡೆ ಹೋಗಿಲ್ಲ. ಹೀಗೆ ರೋಡಲ್ಲಿ ಬರ್ಬೇಕಾದ್ರೆ ಇದಿತ್ತಲ್ಲ, ಇದನ್ನ ಹಂಗೆ ನೋಡ್ಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ರೋಡಲ್ಲಿ ಬಂದೆ. ಟ್ಯಾಂಕ್ ಮಂಡಿ ನೋಡೋಕ್ಕಾಗಿಲ್ಲ. ಅಲ್ಲಿ ಹೋಗ್ಬಿಟ್ಟು ಪಬ್ಲಿಕ್ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗ್ಬಿಟ್ಟು ಸ್ವಲ್ಪ ಒಂದು ಟೀ ಶರ್ಟ್ ಮಾತ್ರ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ನಾನ ಮಾಡಿಲ್ಲ. ಇಲ್ಲಿಂದ ಮೆಡ್ಚಲ್ ಬಸ್ ಹಾಕಿದ್ದೀರಿ. ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ನಡೆದಿದ್ದೀರಲ್ಲ, 6 ಕಿಲೋಮೀಟ್ರ್ ನಡೆದಿದ್ದೀರಿ. ಅಲ್ಲೊಂದು 2 ಕಿಲೋಮೀಟ್ರು, ಟೋಟಲ್ ಒಂದು 8 ಕಿಲೋಮೀಟ್ರ್ ನಡೆದಿದ್ದೀರಿ. ಮೆಡ್ಚಲ್ ಬಸ್ ಹಾಕ್ಬಿಟ್ಟು ಇಲ್ಲಿಂದ ಹೈವೇಗೆ ಹೋಗ್ತಾ ಇದ್ದೀರಿ. ಇನ್ನು ಕಂಡಕ್ಟರ್ ಬಂದಿಲ್ಲ ಟಿಕೆಟ್ ತೊಗೊಳೋಣ ಅಂದರೆ. ಇಲ್ಲಿಂದ ಹೋಗ್ಬಿಟ್ಟು ಮೆಡ್ಚಲ್ ಹೈವೇಗೆ ಹೋಗ್ಬಿಟ್ಟು ಫಸ್ಟ್ ಹೈದ್ರಾಬಾದಿಂದ ದಾಟ ಹೋಗ್ಬಿಡ್ಬೇಕು. ಇಲ್ಲಲ್ಲಿ ಒಳಗಡೆ ಲಿಫ್ಟ್ ಸಿಗೋಲ್ಲ ನಮಗೆ. ಲಾಸ್ಟ್ ಟೈಮ್ ಹಿಂಗೆ ಹೈದ್ರಾಬಾದಲ್ಲಿ ಅದು ಸಿಗಾಕೊಂಡು ಸೆಂಟ್ರಲ್ ಲಿಫ್ಟ್ ಸಿಕ್ಕಿಲ್ಲ ನನಗೆ, ಅದೇ ಬಾಧೆ ಬಿಟ್ಟಿತ್ತು. ಅದಕ್ಕೋಸ್ಕರನೇ ಇದು ಹೈದ್ರಾಬಾದ್ನ ದಾಟ್ಬಿಟ್ಟು ಬಾರ್ಡ್ರಿಗೆ ಹೋಗ್ಬಿಡೋಣ, ಹೈದ್ರಾಬಾದ್ ಬಾರ್ಡ್ರಿಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀರಿ. ಟೈಮ್ ಒಂದು ಎಷ್ಟಾಯ್ತು ಬ್ರೋ? 11:30 ಆಗಿದೆ. 8:30ಗೆ ಬಂದ್ಬಿಟ್ಟು ನಾವು ಚಾರ್ಮಿನಾರ್ ನೋಡಿದ್ದು. ಟ್ಯಾಂಕ್ ಮಂಡಿ ನೋಡೋಣ ಅಂತ ಬಂದರೆ, ಹುಸೇನ್ ಸಾಗರ್ ನೋಡೋಣ ಅಂತ ಬಂದರೆ ಅದೇನಾಗೋಯ್ತಂದರೆ ನೋಡಿರೋದೆಲ್ಲ ಮತ್ತೆ ನೋಡ್ಸೋಕೆ ಇನ್ನೆಷ್ಟಲ್ಲಿ ನೋಡ್ಸೋದು ಅಂದ್ಬಿಟ್ಟು ಇವರು ನಮ್ಮ ಫ್ರೆಂಡು ನೋಡೋರಂತೆ. ಅದಕ್ಕೋಸ್ಕರನೇ ಇನ್ನೇನು ನೋಡ್ಸೋದು ಅಂದ್ಬಿಟ್ಟು ಆಚೆಯಿಂದನೇ ನೋಡ್ಬಿಟ್ಟು ಸುಮ್ಮನೆ ಟಿಕೆಟ್ ಪ್ರೈಸ್ ಸುಮ್ಮನೆ ವೇಸ್ಟ್ ಅಂದ್ಬಿಟ್ಟು ಅಲ್ಲಿಂದ ಒಂದು 6 ಕಿಲೋಮೀಟ್ರ್ ನಡ್ಕೊಂಬಂದರೆ ಸೆಕೆ ಫುಲ್ಲು ಇಳ್ದೋಯ್ತು. ಪಬ್ಲಿಕ್ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಫುಲ್ಲು ಮಖ ತೊಳ್ಕೊಂಡು ಇನ್ನೂ ಊಟ ಕೂಡ ಮಾಡಿಲ್ಲ, ಬೆಳಗ್ಗೆ ನಾಷ್ಟ ಕೂಡ ತಿಂದಿಲ್ಲ. ಚಾರ್ಮಿನಾರ್ ಹತ್ರ ಟೀ ಕುಡಿದ್ಬಿಟ್ಟು ಅದೊಂದು ಇದು ಬರುತ್ತಲ್ಲ ಟೀ ಅದನ್ನು ತಿನ್ನುತ್ತಲ್ಲ, ಅದೇನೋ ಬಿಸ್ಕೆಟ್ ಅಂತಾರೆ, ಪಫ್ ಥರ ಇತ್ತದು, ಅದನ್ನು ತಿಂದ್ಬಿಟ್ಟು ಬಂದಿದ್ದೀರಿ. ನೋಡೋಣ. ಇನ್ನು ಹೈವೇಗೆ ಬಂದ್ಬಿಟ್ಟು 23 ಕಿಲೋಮೀಟ್ರ್ ಇದೆ. ಈ ಬಸ್ಸು ಅಷ್ಟೊತ್ತಿಗೆ ಹೋಗ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ನೋಡೋಣ. ಮೆಡ್ಚಲ್ ಇದು ನಾಗ್ಪುರ ಹೈವೇಗಿಲ್ಲ, ಅದೇ ಹೈವೇಗೆ ಹೇಳ್ತಕ್ಕಲ್ಲ. కాదు అది కనెక్ట్ అవుతుంది కదా, మెయిన్ రోడ్ కనెక్ట్ అవుతుంది కదా, హైవే కనెక్ట్ అవుతుంది కదా, పెద్ద పెద్ద గాడీలు వస్తాయి కదా, పెద్ద పెద్ద లారీలు అదే వస్తాయి కదా. అవుటర్ రింగ్ రోడ్. అవుటర్ రింగ్ నాకు తెలియదు కదన్నా. మనం బెంగళూరు నుంచి వచ్చాం, ఇలాగే లిఫ్ట్ ఆడుకొని వాకింగ్లోనే బెంగళూరు నుంచి ఇలాగే వచ్చినాం, అయోధ్య పోతున్నాం. ఎంత ಇದ್ರಕ್ಕೂ ಕಲಿಸಿನಾ 35 ಅಂತೆ ಇಬ್ಬರಿಗೂ, 2 ಸೇರಿ 70 ರೂಪಾಯಿಗೆ. ಅಲ್ಲಿ ಹೆವಿ ಹೋಟ್ಲು ಇರ್ತೈತೆ, ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು అಲ್ಲಿంద ಹೋಗ್ಬಿಡು. మనం 2 రోజుల నుంచి వస్తున్నాం, బెంగళూరు నుంచి వస్తున్నాం. ఇదా GoPro 9. ಇಲ್ಲಿಂದ ಲಿಫ್ಟ್ ಕೇಳೋಕೆ ಸ್ಟಾರ್ಟ್ ಮಾಡಬೇಕು. ಅವಣ್ಣ ಅವಾಗೇ ಒಬ್ರು ಲಿಫ್ಟ್ ಕೇಳಿದೆ, ಅವ್ರು ಕೊಟ್ಟಿಲ್ಲ. ಊಟ ಮಾಡ್ಕೊಂಬಂದ್ರಲ್ಲ, ಒಂದು 10 ನಿಮಿಷದಿಂದ ಇಲ್ಲಿ ಲಿಫ್ಟ್ ಕೇಳ್ತಾ ಇದ್ದೀರಿ. ಒಂದು 5-6 ಗಾಡಿಗಳು ಲಿಫ್ಟ್ ಕೇಳಿದ್ರಿ, ಯಾರು ಕೊಡ್ತಾ ಇಲ್ಲ. ಇಲ್ಲಿ ನಿಂತ್ಕೊಳಕ್ಕೆ ಏನು ಬಾಧೆ ಅಂದರೆ ಫುಲ್ಲು ಧೂಳು, ಕಣ್ಣು ಬಿಟ್ಟರೆ ಹಿಂಗೆ ಕಣ್ಣಿಗೆ ಧೂಳು ಹೋಗುತ್ತೆ, ಬಿಸಿಲು. ಅದಕ್ಕೆ ಇಲ್ಲಿ ನಿಂತ್ಕೊಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀರಿ. ಸ್ವಲ್ಪ ಮುಂದೆ ನೆರಳಿರ್ತೈತೆ, ಎಲ್ಲರೂ ನಿಂತ್ಕೊಂಡು ಲಿಫ್ಟ್ ಕೇಳಬೇಕು. ನೋಡೋಣ, ಇನ್ನೊಂದು 5 ನಿಮಿಷ ಕೇಳ್ಬಿಟ್ಟು ಇಲ್ಲಿಂದ ಹೋಗ್ಬಿಟ್ಟು ಅಲ್ಲೇನೋ ನೆರಳಿದ್ರೆ ಅಲ್ಲಿ ನಿಂತ್ಕೊಂಡು ಕೇಳ್ತೀರಿ. ಇಲ್ಲಿ ಬಿಸಿಲಿದ್ರೂ ಪರವಾಗಿಲ್ಲ, ಧೂಳು ಕಣ್ಣಿಗೆ ಲಾರಿ ಹಿಂಗೆ ಬರೋದು, ಧೂಳೆಲ್ಲ ಹಂಗೆ ಕಣ್ಣು ಹೊಡಿತಾ ಇದೆ. ಅಲ್ಲೊಂದು ಗಾಡಿ ಬರ್ತಾ ಇದೆ, ಲಿಫ್ಟ್ ಕೇಳ ನೀರಿ. ಇಲ್ಲೊಂದು ಗಾಡಿ ಬರ್ತೈತೆ, ಸುಮ್ಮನೆ ನೋಡೋದು ಮಾತ್ರ. ಬರೀ ಕಾಲೇಜ್ ಹುಡುಗರೇ ಓದ್ತವ್ರೆ, ಎಲ್ಲ ಆಯ ಮಾಡ್ಕೊಂಡು ಹೋಗ್ತವ್ರೆ. ಹಾಯ್ ಬ್ರೋ, ಹಾಯ್ ಬ್ರೋ, ಹಾಯ್ ಬ್ರೋ, ಹಾಯ್ ಬ್ರೋ. ಎಲ್ಲ ಕಾಲೇಜ್ ಹುಡುಗರೆಲ್ಲ ಹಾಯ್ ಬ್ರೋ ಅಂತಾರೆ ಬ್ರೋ, ಕ್ಯಾಮ್ರಾ ನೋಡ್ಬಿಟ್ಟು.
ಅವ್ರು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ನಮ್ಗೆ ಇವತ್ತು ಟಾರ್ಗೆಟ್ ಏನಿರೋದು ನಾಳೆವರೆಗೆ ನಾಗ್ಪುರ ರೀಚ್ ಆಗಬೇಕು ಅಂತ. ಆ ಕಡೆ ಒಂದು ಗಾಡಿ ಬರ್ತೈತೆ, ಲಿಫ್ಟ್ ಕೇಳೋಣ ಅಂದರೆ ಆ ಕಡೆ ಫುಲ್ ರೈಟ್ಗೆ ಹೋಗ್ಬಿಟ್ಟಾಯಪ್ಪ. ಯಪ್ಪ ಅಲ್ಲ ಹುಡುಗ ಬ್ರೋ, ಇನ್ನು 19 ವರ್ಷ 20 ವರ್ಷ ಇರ್ಬೇಕು ಮೋಸ್ಟ್ಲಿ. ಡ್ರೈವರ್ ಆಗ್ಬಿಟ್ಟವನೇ ಹುಡುಗ. ಇದನ್ನ ಕೇಳೋಣ. ಸ್ಲೀಪರು ಡ್ರೈವರ್ ಪಕ್ಕದಲ್ಲೇ ಕುಂಡ್ರಿಸ್ಕೊಂಡು ಹೋಯ್ತಾನೆ ಅಲ್ವಾ? ನೀವು ಹೇಳಿದಷ್ಟೇ ಕುಡ್ಸ್ಕೊಂಡು ಹೋಗ್ತಾನೆ ನೋಡ್ರಿ. ಇನ್ನೂ ಟ್ರಾಫಿಕ್ ಕ್ಲಿಯರ್ ಆಗಿಲ್ಲ ನೋಡ್ರಿ. ಅಲ್ಲೇ ಯೂ ಟರ್ನ್ ಆಗುತ್ತಲ್ಲ ಬ್ರೋ, ಅಲ್ಲಿ ಯೂ ಟರ್ನ್ ಆಗುತ್ತಲ್ಲ, ಅದಕ್ಕೆ ಟ್ರಾಫಿಕ್ ಆಗುತ್ತೆ. ಕಚ್ಚಾಕೊಂಡ್ಬಿಟ್ಟಿದ್ದಾವೆ ಈ ಥರ ಗಾಡಿಗಳು ಹೋಗೋ ಸಿಕ್ಕಾಪಟ್ಟೆ ಸ್ಲೋ ಬ್ರೋ ಗಾಡಿಗಳು. ಒಂದ್ಸಲ ನಿಲ್ಸಿದ್ರೆ ತಿರ್ಗಾ ಸಲ ಆಗ್ತೀರಾ ಕರ್ಕೊಂಡೋಯ್ತಾರೆ. ಆ ಥರ ಗಾಡಿಗಳು ನಿಲ್ಸಲ್ಲ, ಪೆಟ್ರೋಲ್ ಗಾಡಿಗಳಲ್ಲ. ನಾನು ನಿದ್ದೆ ಮಾಡಿಲ್ಲಲ್ಲ, ಫುಲ್ಲು ವೀಡಿಯೋನ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಬೆಳಿಗ್ಗೆ 5 ಗಂಟೆವರೆಗೂ. ಅದಕ್ಕೋಸ್ಕರ ನಿದ್ದೆ ಕಣ್ಣು ಉರಿತೈತೆ, ಹೆವಿ ಮಲ್ಕೊಬೇಕು ಅನಿಸ್ತೈತೆ. ಕಣ್ಣೆಲ್ಲ ಉರಿತಾಯ್ತಾ, ನೆನ್ನೆಲ್ಲ ಫುಲ್ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ನಾ ವೀಡಿಯೋ ಫುಲ್ ಕಣ್ಣೆಲ್ಲ ಉರಿತಾಯಿದೆ, ಮಲ್ಕೊಬೇಕು ಅನ್ನಿಸ್ತೈತೆ. ಗಾಡಿ ಸಿಕ್ಕಿದ್ರೆ ಇವಾಗ ಮಲ್ಕೊಬೋದು, ಇಲ್ಲಾಂದ್ರೆ ಸಾಯಂಕಾಲ ಆಯ್ತಂದ್ರೆ ಇಲ್ಲೆಲ್ಲ ಪೆಟ್ರೋಲ್ ಬಂಕಲ್ಲಿ ಕೇಳ್ಕೊಂಡು ಇಲ್ಲೇ ಮಲ್ಕೊಬೇಕು. ಬೇರೆ ದಾರಿ ಇರಲ್ಲ ನಮಗೆ. ನೋಡೋಣ ಯಾವ ಥರ ಸಿಗುತ್ತೈತೆ ನೋಡೋಣ. ಹಾಲ್ಟ್ ಜಾಗ ಅನ್ಸುತ್ತಲ್ಲಿ, ಅದನ್ನು ಒಂದ್ಸರಿ ಕೇಳಿ ನೋಡೋಣ. ಲೆಫ್ಟ್ ಲೆಫ್ಟ್ ಲೆಫ್ಟ್, ಸ್ಟ್ರೈಟ್ ಸ್ಟ್ರೈಟ್, ಲೆಫ್ಟ್ ಲೆಫ್ಟ್ ಲೆಫ್ಟ್, ಲೆಫ್ಟ್ ಲೆಫ್ಟ್ ಲೆಫ್ಟ್. ಇದ್ರು ನಾರಣ್ಣ ಅಯೋಧ್ಯೆ ಹೇಳ್ತಾನೆ ಇದ್ರು ಪರ್లేదు ಸರಿ ಕುತ್ಕೊಳ್ಳಿ. ಬೈಕವರು ಫಸ್ಟು ಇಬ್ಬರು ಕುಡ್ಸ್ಕೊಂಡ್ರು ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಅವರು. ಫಸ್ಟ್ ಹೋಗೋಣ ಮೊನ್ನೆ ಫಸ್ಟ್ ಬೈಕಲ್ಲಿ ಅದು ಇಬ್ಬರು ಡ್ರಾಪ್ ಕೊಡ್ತಾ ಇದ್ದಾರೆ. ಬನ್ನಿ ಹೋಗೋಣ, 20 ಕಿಲೋಮೀಟರ್ ಡ್ರಾಪ್ ಕೊಡ್ತಾರಂತೆ. ನೆನ್ನೆಯಿಂದ ಬೈಕು ಫಸ್ಟ್ ಲಿಫ್ಟು, ಅದು ಇಬ್ಬರು ಇದ್ದೀರಲ್ಲ, ಲಿಫ್ಟ್ ಸಿಗೋ ಸ್ವಲ್ಪ ಕಷ್ಟ ಬೈಕಲ್ಲಿ. ಇವರೇ ಫಸ್ಟ್ ಕೊಡ್ತಾರದು. ಪರವಾಗಿಲ್ಲ ಬನ್ನಿ ಅಂತ ಹೇಳ್ತಾವ್ರೆ, ತುಂಬ ಥ್ಯಾಂಕ್ಸ್ ಅವ್ರಿಗೆ. ಇವಾಗ ಇಲ್ಲಿಂದ ಇನ್ನೊಂದು 20 ಕಿಲೋಮೀಟರ್ ಡ್ರಾಪ್ ಕೊಡ್ತಾರೆ, ಅಲ್ಲಿಂದ ಮತ್ತೆ ಡ್ರಾಪ್ ಕೇಳಬೇಕು. ಬನ್ನಿ ಹೋಗೋಣ. ಇಪ್ಪತ್ತು ಕಿಲೋಮೀಟರ್ ಡ್ರಾಪ್ ಕೊಟ್ಟರು, ಕಣ್ಣೆಲ್ಲ ಫುಲ್ ಕೆಂಪಾಗ್ಬಿಡ್ತು, ಧೂಳು ಬಿದ್ದು. ಇಲ್ಲೊಂದು 4-5 ಗಾಡಿ ನಿಂತವೆ, ಕೇಳೋಣ ಇರ್ರಿ. ಒಂಟೆ ಹೋಗ್ತಾ ಇದೆ, ಇಲ್ಲಿ ಕಾಣಿಸಲ್ಲ, ಒಂಟೆ ಕಾಣಿಸ್ತಾ ಇದೆ ನಿಮಗೆ. ಆ ಕಡೆ ಹೋಗ್ತಾ ಇದೆ, ಈ ಕಡೆ ಬಂದಿದ್ರೆ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಬೋದಾಯ್ತು. ಇರಿ ಕೇಳೋಣ ಲಿಫ್ಟ್ ಬಾಯ್. ಲಿಫ್ಟ್ ದೇಗ किधर जरा व्हाट्सअप थैंक्स ಮಿಸ್ಟರ್ M3 ಇರಿ, ಅವ್ರು ಯೂಟ್ಯೂಬ್ ಹೆಸರು ಕೇಳ್ತಾರೆ, ನೋಡಿಸ್ತೀನಿ ಬ್ರೋ. ಲಿಫ್ಟ್ ಕೇಳಿ ಬ್ರೋ. ಅದು ಬನ್ನಿ ಇನ್ನೊಂದು ಕೇಳೋಣ. ಆ ಕಡೆ ಅವರು ಇನ್ಸ್ಟಾಗ್ರಾಮ್ ಯೂಟ್ಯೂಬೆಲ್ಲ ನೋಡಿದ್ರು, ಅದೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ಗಳಿಗೆಲ್ಲ ಸ್ವಲ್ಪ ಶೇರ್ ಮಾಡಿ ಅಂತಬಿಟ್ಟು. ನನ್ನ ಚಾನಲ್ ಅಷ್ಟೊಂದು ಫೇಮಸ್ ಅಲ್ಲಲ್ಲ, ಕಮ್ಮಿ ಎಲ್ಲ ಇರೋದು. ಕೇಳೋಣ ಇರಿ, ಇಲ್ಲೊಂದು ಗಾಡಿ ಐತೆ. ಬಾಯ್ ಲಿಫ್ಟ್ ದೇಗ ಲಿಫ್ಟ್ हाँ अभी जाते नहीं, इधर ही खड़े रहते. हाँ ठीक, थैंक्स. ಬೇಜನ್ ಗಾಡಿ ಬನ್ನಿ ಬ್ರೋ ಕೇಳೋಣ.
ಆ ಗಾಡಿನೂ ಅಲ್ಲೇ ನಿಂತ್ಕೊಂಡಂತೆ, ಆ ಗಾಡಿನೂ ಕೊಟ್ಟಿಲ್ಲ. ಇವಾಗ ಇನ್ನೊಂದು ಗಾಡಿ ಕೇಳೋಣ. ಭಯ್ಯ ಲಿಫ್ಟ್ ದೇಗ ಲಿಫ್ಟ್ ಕೊಡಲ್ಲಂತೆ ಅವರು. ಬೇರೆ ಗಾಡಿ ಹೋಗೋ ಗಾಡಿ ಕೇಳ ಬನ್ನಿ. ಇಲ್ಲಿ ನಿಂತಿರೋ ಗಾಡಿಗಳು ಯಾವುದೂ ಕೊಡ್ತಾ ಇಲ್ಲ ನನಗೆ ಗೊತ್ತಿರಂಗ. ಎಲ್ಲ ಮಲ್ಕೊಂಡವ್ರೆ, ಎಲ್ಲ ಒಂದು 3 ಗಂಟೆ 4 ಗಂಟೆ ಬಿಟ್ಬಿಟ್ಟು ಎತ್ತೀನಿ ಅಂತ ಹೇಳ್ತಾರೆ. ಇಬ್ಬರು ಕೊಡಲ್ಲ ಅಂತವ್ರೆ. ನಿಂತ್ಕೊಂಡು ಲಿಫ್ಟ್ ಕೇಳೋದೇ ಸ್ಟಾರ್ಟ್ ಮಾಡ್ಬಿಡೋಣ. ಆಮೇಲೆ ಯಾಕೆ ಬೇಕು, ಅವರೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ರೆ ಲೇಟ್ ಆಯ್ತು ಅಂದರೆ ಅಷ್ಟೇ. ಆಮೇಲೆ ಇಲ್ಲೇ ಒದ್ಲಾಡ್ಬೇಕಾಗ್ತೈತೆ ನಾವು. ಬನ್ನಿ ಕೇಳೋಣ. ನೋಡ್ಕೊಂಡು ಹೋಗ್ತಾವ್ರೆ. ಲಿಫ್ಟ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಕಪ್ಪಗೆ ಸೀದೋಗ್ಬಿಟ್ಟಿದ್ದೀನಿ. ಮಕಾಲ ಒಂಥರ ಸೀದೋಗ್ಬಿಟ್ಟೈತೆ. ಕಪ್ಪಗಾಗಿಲ್ಲ ಬ್ರೋ, ಫುಲ್ ಕೆಂಪಗಾಗ್ಬಿಟ್ಟೈತೆ ಮಕಾಲ. ಹಾಂ, ಆ ಥರ ಆಗ್ಬಿಟ್ಟೈತೆ. ಜಾಸ್ತಿ ನಾನೇ ಅಲ್ಲ ಲಿಫ್ಟ್ ಕೇಳ್ತಾರೆ ನಿಮಗಿಂತ. ಅದಕ್ಕೆ ನೀವು ಫೋನಲ್ಲಿ ಮಾತಾಡೋದೇ ಬಿಜಿ ಆಗ್ಬಿಡ್ತೆ. ಪಾಪ ಎಷ್ಟು ಜನ ಫ್ಯಾನ್ಸ್ ನಿಮಗೆ. ಕಿರ್ಚ್ಕೊಂತ ಇದ್ದೀನಿ. ಒಂದು ಕರ್ನಾಟಕ ಗಾಡಿ ಒಂದು ಹೋಯ್ತು. ಅಣ್ಣ ನಾವು ಕನ್ನಡದವರು ಅಂತ ಇದ್ದೀನಿ. ಆ ಅಪ್ಪ ಕಿವಿಗೆ ಹಾಕೊಂಡಿಲ್ಲ, ಹಂಗೆ ಹೋಗ್ತಾವ. ಯಾರು ಕೊಡ್ತಾ ಇಲ್ಲ ಲಿಫ್ಟು. ಅಯೋಧ್ಯೆ ಅಂತ ಕಿರ್ಚ್ಕೊಂತ ಇದೀನಿ, ಯಾರು ಲಿಫ್ಟ್ ಕೊಡ್ತಾ ಇಲ್ಲ. ನೋಡೋಣ ಇನ್ನೊಂದು ಕಣ್ಣು ಹೊಡಿತಾ ಇದೆ. ಕಣ್ಣು ಹೊಡಿತಾ ಇದೆ. ಹೆಂಚ್ ಮೇಲೆ ಹಾಕಿರೋ ರೊಟ್ಟಿ ತರ ಆಗೋಗ್ಬಿಟ್ಟಿದ್ದೀರಿ ಇವಾಗ. ಇದು ಆಮ್ಲೆಟ್. ಅದು ಕರ್ನಾಟಕ ಗಾಡಿನೇ, ಆದ್ರೆ ಲಿಫ್ಟ್ ಕೊಟ್ಟಿಲ್ಲ ಅವರು. ಧನ್ಯವಾದಗಳು ಲಿಫ್ಟ್ ಕೊಡ್ದಿದ್ಕೆ, ಧನ್ಯವಾದಗಳು. ಆ ಗಾಡಿ ಎಕ್ಕಿದ್ರೆ ಒದ್ದಾಡ್ಕೊಂಡು ಹೋಗ್ಬೇಕಾಯ್ತು, ಜಾಗನೇ ಇರಲಿಲ್ಲ. ಇವಾಗ ಒಂದು ಗಾಡಿಗೆ ಬಂದ್ರಲ್ಲ, ಒಳ್ಳೆಯವ್ರೆ ಅವರು, ಅರೆ ಒದ್ದಾಡ್ಕೊಂಡ್ ಬಂದ್ರಿ. ಥಮ್ಸ್ ಅಪ್ ಹಿಂಗ್ ನೋಡ್ತಾವಲ್ಲ. ಯಾರು ನೋಡ್ತಾನೆ ಇಲ್ಲ. ನೋಡೋಣ ಇನ್ನೆಷ್ಟೊತ್ತಾಗುತ್ತೆ ನೋಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವು ಬಂದಿದ್ದು ಲಾರಿ ಇದೆ, ಈ ಲಾರಿಯಲ್ಲೇ ಬಂದಿದ್ದು ಇಷ್ಟೊತ್ತು. ಇನ್ನೊಂದು 100 ಕಿಲೋಮೀಟ್ರ್ ಆಗುತ್ತಂತೆ. 100 ಕಿಲೋಮೀಟ್ರ್ ಆದಮೇಲೆ ಡ್ರಾಪ್ ಮಾಡ್ತಾರೆ. ಇವಾಗ ಟೈಮ್ ಅಂದ್ಬಿಟ್ಟು 4:15, 7 ಗಂಟೆ ಅಷ್ಟರಲ್ಲಿ ಅಲ್ಲಿ ತಲುಪ್ತಾರಂತೆ. ನಾಗ್ಪುರ್ಗಿಂದ 200 ಕಿಲೋಮೀಟ್ರ್ ಹಿಂದೆ ಬಿಡ್ತಾರೆ ನಮಗೆ. ಇವಾಗ ಇಲ್ಲಿಂದ ಅಲ್ಲಿಗೆ ಅವ್ರು ಹೇಳೋ ಲೊಕೇಶನ್ ಬಂದ್ಬಿಟ್ಟು 100 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. ಇಲ್ಲಿ ಮಲ್ಕೊಂಡಿದ್ದೀನಿ. ಅವ್ರೇನೋ ಫ್ಯಾನ್ ತಗೊಂಬರ್ಬೇಕು ಅಂತ ಹೋಗೋರೆ. ಇಲ್ಲಿ ಹಿಂದೆ ಕಾಣಿಸ್ತಾ ಇದೆ ನಿಮಗೆ ಫ್ಯಾನದು, ಇದೇನೋ ಕೆಟ್ಟೋಗಿದೆಯಂತೆ. ಅವ್ರು ಕೆಳಗಡೆ ಹೋಗ್ಬಿಟ್ಟು ಬೇರೆ ಫ್ಯಾನ್ ಏನೋ ನೋಡ್ತಾವ್ರೆ. ನೈಟೆಲ್ಲ ನಿದ್ದೆ ಇರಲಿಲ್ಲ, ಕಣ್ಣು ಫುಲ್ ಒಂಥರ ಆಗ್ಬಿಟ್ಟೈತೆ. ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ ಗಾಡಿಯಲ್ಲಿ. ಇನ್ನು 120 ಕಿಲೋಮೀಟ್ರ್ ಹೋಗ್ಬೇಕು. ಅವ್ರು ಭಯ್ಯ ಏನು ಹೇಳ್ತಾರೆ, ಡ್ರೈವರ್ ಅಣ್ಣ ಏನು ಹೇಳ್ತಾವ್ರೆ ಅಂದರೆ, ನಾನೇ ಯಾರ ಹತ್ರನ ಕೇಳ್ಬಿಟ್ಟು ನಿಮಗೆ ಡ್ರಾಪ್ ಇಸ್ಕೊಡ್ತೀನಿ, ಭಯ ಏನು ಬೀಳಕ್ಕೆ ಹೋಗ್ಬೇಡಿ, ಸಾಯಂಕಾಲ ಆದರೆ ಅಲ್ಲಿ ನಿಮಗೆ ಪಕ್ಕ ಡ್ರಾಪ್ ನಾನೇ ಇಸ್ಕೊಡ್ತೀನಿ ಅಂತವ್ರೆ. ಅಲ್ಲೆಲ್ಲ ಜಾಸ್ತಿ ಗಾಡಿಗಳು ನಿಂತಿರುತ್ತಂತೆ, ಯಾವುದನ್ನ ಒಂದು ಸಿಕ್ಬಿಡುತ್ತೆ. ಇಲ್ಲ ಅಂದರೆ ಅಲ್ಲೆಲ್ಲ ಪೆಟ್ರೋಲ್ ಬಂಕ್ ಇರುತ್ತಲ್ಲ, ಅಲ್ಲೇ ಮಲ್ಕೊಂಬಿಡ್ಬೇಕು.
ಇಲ್ಲೆಲ್ಲ ಅಂದರೆ ಎಲ್ಲನ ಬಸ್ ಸ್ಟಾಪಲ್ಲೇ ಮಲ್ಕೊಬೇಕು, ಬೇರೆ ದಾರಿ ಇಲ್ಲ. ಪೆಟ್ರೋಲ್ ಬಂಕಲ್ಲಿ ಎಲ್ಲನ ಗೋಡೆ ಮೇಲೆ ಮಲ್ಕೊಬೇಕು. ಗೋವಾದಲ್ಲಿ ಹೆಂಗೆ ಮಲ್ಕೊಂಡಿದ್ದ ಅದೇ ಥರನೇ ಆಗೋದು. ಸಿಕ್ಕಿಲ್ಲ ಅಂದರೆ ಯಾವ್ದನ ಸಿಕ್ಕಿದ್ರೆ ಗಾಡಿಯಲ್ಲಿ ಹೋಗ್ತಾ ಇರೋದು ನೈಟ್ ಫುಲ್ಲು. ನೋಡೋಣ, ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಹೋಗ್ಬಿಟ್ಟು. ಇನ್ನೂ ಒಂದು 2 ಅವರ್ ಆಗುತ್ತೆ ಟೈಮು. ನೋಡೋಣ ಫ್ಯಾನ್ ಫಿಟ್ ಮಾಡ್ತಾರೋ ಏನು ಫಿಟ್ ಮಾಡ್ತಾರೋ ನೋಡೋಣ. 8:30 ಕರ್ಕೊಂಬಂದವ್ರೆ ನಾವು ಹೇಳ್ದಂಗೆ. ಇದು ತೆಲಂಗಾಣ ಬಾರ್ಡ್ರು. ಇಲ್ಲಿ ನಿಂತ್ಕೊಂಡು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ, ಇಲ್ಲಿ ಲೈಟ್ ಬೀಳ್ತೈತೆ, ಅದಕ್ಕೋಸ್ಕರ ಕರೆಕ್ಟಾಗಿ ಕ್ಲಾರಿಟಿ ಐತೆ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಅಂಗಡಿಯವರೆಲ್ಲ ನೋಡ್ಬಿಟ್ಟು ನಗ್ತಾವ್ರೆ, ಅದಕ್ಕೋಸ್ಕರನೇ. ಅಲ್ಲಿ ಇದು ಇಲ್ಲಿಂದ ಬಂದ್ಬಿಟ್ಟು ಮಹಾರಾಷ್ಟ್ರ ಬಾರ್ಡ್ರ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಗೆ ತೆಲಂಗಾಣ ಲಾಸ್ಟು. ಇಲ್ಲಿವರೆಗೂ ಡ್ರಾಪ್ ಕೊಟ್ಟರು ಅವರು. ಇಲ್ಲಿಂದ ಹೋಗ್ಬೇಕು. ಬಹುತ್ ಥ್ಯಾಂಕ್ಸ್ ಬಾಯ್. ಬನ್ನಿ, ಇಲ್ಲಿಂದ ಇವಾಗ ಏನಾರ ಊಟ ಮಾಡಿಕೊಂಡು ಲಿಫ್ಟ್ ಕೇಳಕ್ಕೆ ಸ್ಟಾರ್ಟ್ ಮಾಡೋಣ. ಟೈಮ್ ಒಂದು 8:30 ಆಗಿದೆ. ಲಿಫ್ಟ್ ಸಿಕ್ಕುತ್ತೋ ಇಲ್ಲ ಗೊತ್ತಿಲ್ಲ ನಮಗೂ, ನೋಡಬೇಕು. ಲಿಫ್ಟ್ ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಇಲ್ಲ ಅಂದರೆ ನೈಟೆಲ್ಲ ಇಲ್ಲೇ ವೆಯ್ಟ್ ಮಾಡಬೇಕು.